ಸೊ ಒಟ್ಟು 224 ವಿಧಾನಸಭಾ ಕ್ಷೇತ್ರದಿಂದ ಒಂದು ಟೀಮ್ ಸರ್, ಕಾನ್ಸ್ಟಿಟ್ಯೂನ್ಸಿಗೆ ಒಂದು ಟೀಮು. ಸೊ 224 ಕಾನ್ಸ್ಟಿಟ್ಯೂನ್ಸಿಯಿಂದ ಒಂದೊಂದು ಟೀಮ್ ಬರುತ್ತೆ ಸರ್. ಒಂದು ಟೀಮಿಗೆ ಮಾತ್ರ ಅವಕಾಶ ಕೊಡ್ತೇವೆ. ಅಲ್ಲಿ ವಿಶೇಷವಾಗಿ ನಾವು ಮೊದಲದಾಗಿ ಈಗ ಪ್ರಸ್ತುತವಾಗಿರುವಂತಹ ಜನಪ್ರತಿನಿಧಿಗಳ ಹೆಸರಿನಲ್ಲಿ ಆಟ ಆಡಕ್ಕೆ ಅವಕಾಶ ಮಾಡಿಕೊಡ್ತೇವೆ. ಇನ್ ಕೇಸ್ ಜನಪ್ರತಿನಿಧಿಗಳು ಇಲ್ಲಪ್ಪ ನಮ್ಗೇನು ಅವಶ್ಯಕತೆ ಇಲ್ಲ ಅಂದ್ರೆ ನೆಕ್ಸ್ಟ್ ಅಲ್ಲಿ ಯಾರು ಗುರ್ಸ್ಕೋಬೇಕು ಅನ್ಸ್ಕೋತಾರೆ ಅವರಿಗೆ ಒಂದು ಮುಕ್ತವಾಗಿ ಅವಕಾಶ ಮಾಡಿಕೊಡ್ತೇವೆ ಸರ್. ಇದು ಆಯ್ಕೆ ಪಟ್ಟಿ ನಾವು ಆಯಾ ಜಿಲ್ಲೆಯಲ್ಲಿ ಕಮಿಟಿ ಮಾಡ್ತಾ ಇದ್ದೀವಿ. ಸೊ ಮೊದಲದಾಗಿ ಇವತ್ತು ಲೋಗೋ ಬಿಡುಗಡೆ ಮಾಡ್ತಾ ಇದ್ದೇವೆ, ಮತ್ತು ಬಾಲ್ ಎಷ್ಟು ಗ್ರಾಮ್ ಇರುತ್ತೆ, ಕ್ರೀಡೆಗಳು ಎಲ್ಲಿಂದ ಹೇಗೆ ಓಡ್ತದೆ, ಮ್ಯಾಚ್ ಎಲ್ಲೆಲ್ಲಿ ನಡೆಯುತ್ತೆ ಅನ್ನೋದನ್ನ ನಾವು ಶಿವಮೊಗ್ಗದಲ್ಲಿ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಸರ್. ಇವತ್ತು ಲೋಗೋ ಮಾತ್ರ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ, ಪ್ರೈಸ್ ಮನಿ ಕೂಡ ಬಿಡುಗಡೆ ಮಾಡ್ತಾ ಇದ್ದೀವಿ. ಟೋಟಲ್ ಕರ್ನಾಟಕದಲ್ಲಿ ನಡೆಯುತ್ತೆ. ಫೈನಲ್ ಮ್ಯಾಚ್ ಬೆಂಗಳೂರಲ್ಲಿ ನಡೆಯುತ್ತೆ ಸರ್. ಎಲ್ಲ ಕ್ರೀಡಾ ಜ್ಯೋತಿ ಬೆಂಗಳೂರಿಗೆ ಬರುತ್ತೆ ಸರ್. 32 ಮಹನೀಯರ ಹೆಸರಿನಲ್ಲಿ ತಮಗೆ ಪಟ್ಟಿ ಕೊಟ್ಟಿದ್ದೇವೆ. 32 ಮಹನೀಯರ ಕ್ರೀಡಾ ಜ್ಯೋತಿ ಯಾತ್ರೆ ಬೆಂಗಳೂರಿಗೆ ಬರುತ್ತೆ. ಒಂದು ಮಹಾಸಂಗಮದ ಮೂಲಕ ನಾವು ಫೈನಲ್ ಮ್ಯಾಚ್ಗೆ ಚಾಲನೆ ಕೊಡ್ತೇವೆ ಸರ್. ಈಗ ಎಲ್ಲನೂ ಕೂಡ ನಮ್ಮಲ್ಲಿ ಏನು ಈಗ ಆಲ್ರೆಡಿ ಸ್ಪೋರ್ಟ್ಸ್ ಅಲ್ಲಿ ಅನುಭವಿಗಳು ಇದ್ದಾರೆ ಅವರನ್ನ ನಾವು ತೊಡಸ್ಕೊಂಡು ಮಾಡ್ತಾ ಇದ್ವಿ. ಸೊ ಈಗ ತಾವು ಕೇಳಿದ್ರಲ್ವಾ ನಮ್ಮ ಸೊ ಅವರ ಒಂದು ಮಾರ್ಗದರ್ಶನದಲ್ಲಿ ಸೊ ಇವತ್ತು ನಮ್ಮ ಕರ್ನಾಟಕದ ಗ್ರಾಮೀಣ ಪ್ರದೇಶದ ಯುವಕರು ಕೂಡ ಮುಂದಿನ ದಿನಗಳಲ್ಲಿ RCB ಅಲ್ಲಿ IPL ಅಲ್ಲಿ ಎಲ್ಲ ಕಡೆ ಆಡಬೇಕು ಅನ್ನೋಂಥ ಒಂದು ಚಿಂತನೆ ಕೂಡ ನಮ್ಮ ದೊಡ್ಡ ಗಣೇಶ್ ಸರ್ ಅವ್ರದ್ದಿದೆ. ಸೊ ಆ ನಿಟ್ಟಿನಲ್ಲಿ ಅವರು ನಮಗೆ ಒಂದು ಮಾರ್ಗದರ್ಶಕರಾಗಿ ನಮ್ಮ ಜೊತೆ ನಿಲ್ತೀವಿ ಅಂತ ತುಂಬ ಹೃದಯದಿಂದ ನಮ್ಮ ಜೊತೆ ನಿಂತಿದ್ದಾರೆ ಸರ್. ಇದು ಏನಾಗಿದೆ ಅಂದ್ರೆ ಇವತ್ತೆಲ್ಲ ಯುವಕರು ಆಲ್ಮೋಸ್ಟ್ ಅಲ್ಲಿ ಯುವಕರು ಏನಾಗಿದೆ ಸೌಲಭ್ಯಗಳ ಬಗ್ಗೆ ಗೊತ್ತಿಲ್ಲ. ಪ್ರಾಯಶಃ ನೀವು ಕೂಡ ಮಾಧ್ಯಮದಲ್ಲಿ ಇದ್ದೀರಾ, ಒಂದಿಷ್ಟು ಯುವಕರಿಗೆ ಕೇಳಿ. ಸೊ ಆ ಒಂದು ಯುವಜನ ಕ್ರೀಡಾ ಇಲಾಖೆ ಮತ್ತು ನೆಹರು ಯುವ ಕೇಂದ್ರ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರದ್ದು, ಯುವಜನ ಸಬಲೀಕರಣ ಕ್ರೀಡಾ ಇಲಾಖೆ ನಮ್ಮ ರಾಜ್ಯ ಸರ್ಕಾರ. ಈ ಇಲಾಖೆಯಲ್ಲಿ ಸಂಪೂರ್ಣ ವ್ಯಕ್ತಿ ವಿಕಾಸನದಿಂದ ಹಿಡಿದು ಸ್ಕಿಲ್ ಡೆವಲಪ್ಮೆಂಟ್ ಇಂದ ಹಿಡಿದು ಸ್ಪೋರ್ಟ್ಸ್ ಇಂದ ಹಿಡಿದು ಪ್ರತಿಯೊಂದು ಹಂತದಲ್ಲಿ ನಮಗೆ ಹೇಗೆ ಬದುಕಬೇಕು ಅಂತಕ್ಕಂಥ ಕಲಿಸ್ಕೊಡ್ತಕ್ಕಂಥ ಇಲಾಖೆ. ಇವತ್ತು ನಾವೆಲ್ಲ ಯುವಕರು ಏನಾಗ್ತಾ ಇದೀವಿ, ರೀಲ್ಸ್ ಅಲ್ಲಿ ವಾಟ್ಸಪ್ ಅಲ್ಲಿ ಬೇಡದಿರಂತ ವಿಷಯಗಳಲ್ಲಿ ತೊಡಸ್ಕೊತಾ ಇದ್ವಿ. ಇಲಾಖೆಗಳು ಜಾಗೃತಿ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇಲಾಖೆಗಳನ್ನ ಹೊರತುಂಬಿಸುವುದಾಗಿರ್ಬೋದು, ಸರ್ಕಾರದ ಗಮನ ಸೆಳೆಯುವುದಾಗಿರ್ಬೋದು ಈ ಒಂದು ಕ್ರೀಡೆಯ ಮೂಲ ಉದ್ದೇಶ ಆಗಿದೆ.